ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಸ ಮೈಲಿಗಲ್ಲನ್ನ ಬರೆದಿದೆ. ಕಳೆದ 4 ತಿಂಗಳಿನಿಂದ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರತದ 3ನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿ ಸ್ಥಾನ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ರಫ್ತಿನಲ್ಲಿ ಭಾರತದ ನಂಬರ್ 1 ವಿಮಾನ ನಿಲ್ದಾಣ ಎನ್ನುವಂತಹ ಖ್ಯಾತಿಯನ್ನ ಪಡೆದುಕೊಂಡಿದೆ. ಹೌದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟು 76 ದೇಶೀಯ ಮತ್ತು 33 ಅಂತಾರಾಷ್ಟ್ರೀಯ ತಾಣಗಳಿಗೆ ಬೆಂಗಳೂರಿನಿಂದ ತಡೆರಹಿತ ವಿಮಾನ ಸೇವೆ ಲಭ್ಯವಿದೆ. ಸದ್ಯ ಈ ವಿಮಾನ ನಿಲ್ದಾಣದಿಂದ 2024 ಹಾಗೂ 25ರ ಸಾಲಿನಲ್ಲಿ 41.88 ದಶಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದು 5 ಲಕ್ಷ ಮೆಟ್ರಿಕ್ ಟನ್ ತೂಕದ ಸರಕುಗಳನ್ನು ಸಾಗಣೆ ಮಾಡಲಾಗಿತ್ತು. ಈ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆಯಂತೆ. ಇನ್ನು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆಯ ಹೆಚ್ಚಳಕ್ಕೆ ಇಂಡಿಗೋ ವಿಮಾನಯಾನ ಸಂಸ್ಥೆಯು ತನ್ನ ಜಾಗತಿಕ ಜಾಲವನ್ನು ವಿಸ್ತರಿಸಿದ ಪರಿಣಾಮ ದೇಶೀಯ ಪ್ರಯಾಣಿಕರ ಸಂಖ್ಯೆಯು 10% ಹೆಚ್ಚಿದ್ದು ಈ ಹಿಂದಿನ ಪ್ರಯಾಣಿಕರ ಸಂಖ್ಯೆಗೆ ಹೋಲಿಕೆ ಮಾಡಿದರೆ 36.5 ದಶಲಕ್ಷ ತಲುಪಿದೆಯಂತೆ. ಹೌದು, ಕಳೆದ ವರ್ಷ 37.53 ದಶಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ರು. 2024 ಹಾಗೂ 25ನೇ ಸಾಲಿನಲ್ಲಿ ಪ್ರಯಾಣಿಕರ ಸಂಖ್ಯೆ 41.88 ದಶಲಕ್ಷಕ್ಕೆ ಏರಿಕೆಯಾಗಿದ್ದು ಒಟ್ಟು 11.6% ಹೆಚ್ಚಳವಾಗಿದೆ. ಇನ್ನು ದೇಶೀಯ ಪ್ರಯಾಣಿಕರ ಸಂಖ್ಯೆಯು 10% ಹೆಚ್ಚಿದ್ದು 36.5 ದಶಲಕ್ಷ ತಲುಪಿದೆ. ಇನ್ನು ಸರಕು ಸಾಗಣೆಯಲ್ಲೂ ಕೂಡ ಹೊಸ ಮೈಲಿಗಲ್ಲನ್ನ ನಿರ್ಮಿಸಿರ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೇ ಮೊದಲ ಬಾರಿಗೆ 5 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಸರಕು ಸಾಗಣೆಯನ್ನ ಮಾಡಿದೆ. ಕಳೆದ ವರ್ಷ 2024 ಹಾಗೂ 25ನೇ ಸಾಲಿನಲ್ಲಿ 502.480 ಮೆಟ್ರಿಕ್ ಟನ್ ಅಷ್ಟು ಸರಕನ್ನ ಸಾಗಣೆ ಮಾಡಲಾಗಿತ್ತು. ಈ ವರ್ಷ 14% ಹೆಚ್ಚಾಗಿದೆಯಂತೆ. ಇದರಿಂದ ಬೆಂಗಳೂರಿಗೆ ಮತ್ತೊಂದು ಗರಿ ಬಂದಿದೆ.